ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ಬಾ ಏನು ಹೇಳಬೇಕು ಸಿಂಹರಾಶಿಯವರಿಗೆ, ಜಾಸ್ತಿ ಹೇಳಿದ್ರೆ ಹೆದರಿಸ್ತೀರಿ ಅಂತ ಆಗ್ತದೆ ಗುರುಗಳೇ, ನೀವೇನು ಹೆದರಿಸ್ತಾ ಇದ್ದೀರಾ ಅಂತ ಆಗತ್ತೆ. ಹೇಳಲಿಲ್ಲ ಅಂದರೆ ನೀವು ಎಲ್ಲಾದರೂ ಸಮಸ್ಯೆಗೆ ಸಿಲುಕಾಕೊಂಡ್ಬಿಡ್ಬೋದೇನೋ ಗೊತ್ತಿಲ್ಲದೆ ಅನ್ನುವ ಭಯ ನನ್ನಲ್ಲಿ ಕಾಡ್ತಾ ಇರ್ತದೆ. ಬೇಡವೋ ಅನ್ನುವ ಜಿಜ್ಞಾಸೆ ಹುಟ್ಟುಬಿಟ್ಟಿದೆ ಒಂಥರ ಮನಸ್ಸಲ್ಲಿ ನನಗೆ. ಆದರೂ ಸಹ ಹೇಳ್ತಾ ಇದ್ದೇನೆ, ನೀವು ನಿಂದನೆ ಮಾಡಿದ್ರೂ ಪರವಾಗಿಲ್ಲ, ನನ್ನ ಬೈಕೊಂಡ್ರೂ ಪರವಾಗಿಲ್ಲ, ಎಚ್ಚರಿಸುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಸಿಂಹರಾಶಿಯವರೆಗೆ ಶನಿ ಸಂಚಾರದ ಗೋಚಾರ ಫಲವನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಬಹಳ 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 ಇಂಪಾರ್ಟೆಂಟ್ ವಿಡಿಯೋದು ಸಿಂಹರಾಶಿಯವರಿಗೆ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೋಡಿ, ಬಹಳ ಪ್ರಮುಖವಾಗಿ 2.5 ವರ್ಷಕ್ಕೆ ಒಮ್ಮೆ ಬದಲಾಗುವಂಥ ಶನಿಗ್ರಹ ಈ ನಾಳೆ 29ನೇ ತಾರೀಕು ಮಾರ್ಚ್ಗೆ ಕುಂಭರಾಶಿಗಿಂದ ಮೀನರಾಶಿಗೆ ಹೋಗ್ತಾ ಇದೆ. ಅಂದರೆ ಸಿಂಹರಾಶಿಗೆ ಇಷ್ಟು ದಿನ 7ನೇ ಮನೆ ಶನಿ ಇತ್ತು, ಇನ್ನು 8ನೇ ಮನೆ ಶನಿ. 2027ನೇ ಇಸವಿ ಜೂನ್ 2ನೇ ತಾರೀಕಿನ ತನಕ ಮೀನರಾಶಿಯಲ್ಲಿ ಶನಿಗ್ರಹ. ಅದರಿಂದ ನಿಮಗೆ ಅಲ್ಲಿ ತನಕನೂ ಅಷ್ಟಮ ಶನಿ. ಅಷ್ಟಮೇ ಕಷ್ಟದಾಯಕ, ಕಷ್ಟವನ್ನು ಕೊಡ್ತಾನೆ ಅಂತ. ಅಂದರೆ ಭಾಳಷ್ಟು ಕಷ್ಟವನ್ನು, ಅಂದರೆ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ ಸಿಂಹರಾಶಿ. ನೋಡಿ, ಈ ರೀತಿಯಲ್ಲಿ ಹೇಳೋಣ. ಬೇಕಾದರೆ ಸಿಂಹರಾಶಿಯವರು 2027ನೇ ಇಸವಿ ಜೂನ್ 2ನೇ ತಾರೀಕಿನ ತನಕ ಸಿಂಹರಾಶಿಯವರು ಹಲವಾರು ವಿಚಿತ್ರವಾದಂತಹ ಪರೀಕ್ಷೆಗಳನ್ನು ಎದುರಿಸಬೇಕಾಗತ್ತೆ ನಿತ್ಯ ಜೀವನದಲ್ಲಿ, ಪ್ರತಿ ದಿವಸ ಅಂತ ಕಂಡು ಬರ್ತಾ ಇದೆ. ಹೀಗೆ ಅರ್ಥ ಮಾಡಿಕೊಂಡ್ರೆ ಅನುಕೂಲ ಆಯ್ತಲ್ವಾ. ನಿಮಗೇನಾದರೂ ಈ ಅಷ್ಟಮ ಶನಿ ಅಂದರೆ ಏನು, ಇದರಲ್ಲೆಲ್ಲ ಏನಾಗಲ್ಲ ಬಿಡ್ರಿ, ಇವರೇನೋ ಒಂದಿಷ್ಟು ಹೇಳ್ತಾರೆ, ಅದೆಲ್ಲ ಏನು ನಮಗೇನಾಚೇನು ಕೆಟ್ಟದಾಗಲ್ಲ ಅನ್ನುವ ಅನುಮಾನಗಳಿದ್ದರೆ ನಿಮಗೆ ಪರಿಚಿತ ಯಾವುದಾದ್ರೂ ಕರ್ಕಾಟಕ ರಾಶಿಯವ್ರನ್ನ ಕೇಳಿ ನೋಡಿ, ಕಳೆದ 2.5 ವರ್ಷ ಹೇಗಿತ್ತು ಅಂತ. ಅವರೇ ಹೇಳ್ತಾರೆ ನಿಮಗೆ ಹೆಂಗಿತ್ತು ಅಂತ. ಸೊ ಆದ್ದರಿಂದ ತುಂಬ ಸೀರಿಯಸ್ನೆಸ್ ಇದೆ ಈ ವಿಚಾರಕ್ಕೆ. ನೋಡಿ, ಬಹಳ ಪ್ರಮುಖವಾಗಿ ಈ ತಪ್ಪುಗಳನ್ನು ದಯವಿಟ್ಟು ಮಾಡಬೇಡಿ. ಇನ್ನೊಂದು 2.5 ವರ್ಷ ಸಿಂಹರಾಶಿಯವರು ದಯವಿಟ್ಟು ನಾನು ಈಗ ಮುಂದೆ ಹೇಳುವಂತಹ ತಪ್ಪುಗಳನ್ನು ಮಾಡಬೇಡಿ. ಏನು ತಪ್ಪುಗಳನ್ನು ಮಾಡಬೇಡಿ? ಬಹಳ ಪ್ರಮುಖವಾಗಿ ಸಾಲದ ವಿಚಾರ. ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ, ಸಾಲ ಮಾಡಬೇಡಿ. ನೀವು ಸಾಲ ಮಾಡಬೇಡಿ, ಬೇರೆಯವ್ರಿಗೂ ಸಾಲ ಕೊಡಬೇಡಿ, ಇನ್ನೊಬ್ರಿಗೂ ಸಹ ಸಾಲ ಕೊಡಿಸಬೇಡಿ. ಇದು 3ರಲ್ಲಿ ಏನೇ ಒಂದು ಮಾಡಿದ್ರೂ ಸಹ ನಿಮಗೆ ಪ್ರಾಬ್ಲಮ್ಮೆ. ಒಂದು ವೈಟ್ ಪೇಪರ್ ತೆಗೆದು ಬರೆದಿಟ್ಕೊಂಬಿಡಿ, ವಿಠಲ್ ಭಟ್ರು ಹೇಳಿದ್ದಾರೆ, ಯೂಟ್ಯೂಬ್ ನೋಡ್ತಾ ಇದ್ದೆ, ಹೇಳಿದ್ದಾರೆ ಅದರಲ್ಲಿ ಅಂತ. ಇನ್ನೊಂದು 2.5 ವರ್ಷ ಆ ಬೋರ್ಡ್ ಹಾಳಾಗಬಾರ್ದು. ಆ ಥರ ಬೋರ್ಡ್ ಮಾಡಿ ಮನೇಲಿ ಹಾಕಿಟ್ಕೊಂಬಿಡಿ. ಸಿಂಹರಾಶಿಯವರು ಸಾಲ ಮಾಡಬಾರ್ದು, ಸಾಲ ಕೊಡಬಾರ್ದು, ಸಾಲ ಕೊಡಿಸಬಾರದು. ಗೊತ್ತಾಯ್ತಲ್ವಾ? ಇನ್ನೇನೋ ನೀವೇನೋ ಪ್ರಯತ್ನವೂ ಮಾಡಬಾರ್ದು ಸಾಲಕ್ಕೋಸ್ಕರ. ಇನ್ನು ಬಹಳ ಇದು ಸಾಲಗಳ ವಿಚಾರ. ಯಾಕೆಂದರೆ ನೀವು ಸಾಲ ತೊಗೊಂಡ್ರಿ ಅಂದ್ಕೊಳ್ಳಿ, 2.5 ವರ್ಷ ತೀರ್ಸೋಕ್ಕಾಗಲ್ಲ, ಅವಮಾನಗಳನ್ನು ತುಂಬ ಎದುರಿಸ್ಬೇಕಾಗತ್ತೆ. ಆಯ್ತಲ್ವಾ? ಸಿಂಹರಾಶಿಯವರಿಗೆ ಮಾನ ಮರ್ಯಾದೆಯೇ ಸರ್ವಸ್ವ, ಅದೇ ಜೀವ. ಅದನ್ನೇ ಅವರು ಮಾನ ಮರ್ಯಾದೆ ತೆಗಿಯೋಕ್ಕೆ ಅಂತ ಕಾಯ್ತಿರ್ತಾರೆ. ಸಾಲ ಕೊಟ್ಬಿಟ್ಟು, ಸರ್ ಪ್ರೀ ಅಪ್ರೂವ್ಡ್ ಲೋನ್ ಇದೆ ಸರ್ ತಗೊಳ್ಳಿ ಅಂತ ಯಾವುದೋ ಹುಡುಗಿ ಫೋನ್ ಮಾಡ್ತಾಳೆ. ನೀವು ತಗೊಂಡ್ರಿ ಅಂತಂದರೆ ಮತ್ತೆ ಅವನ ಹುಡುಗ ಫೋನ್ ಮಾಡ್ತಾನೆ, ಯಾಕ್ರಿ ಇನ್ನೂ EMI ಕಟ್ಟಿಲ್ಲ, ಯಾವಾಗ ಕಟ್ತೀರಿ, ಯಾರನ್ನ ಕಳಿಸ್ಕೊಡ್ಬೇಕು ಮನೆ ಬಾಗಿಲಿಗೆ ಅಂತ. ಬೇಕಾ ಇದೆಲ್ಲ? ಸೊ ಅದರಿಂದ ಸಾಲಗಳಿಂದ ಬಹಳ ದೂರ ಇರಬೇಕು ನೀವು. ಸಾಲ ಕೊಡಿಸೋದ್ರಿಂದನೂ ಅಷ್ಟೇ ಹೇಳ್ಬಿಡಿ ನಿಮ್ಮ ಸ್ನೇಹಿತರ ಯಾರು ಕೇಳ್ತಾರೋ ಅವ್ರಿಗೆ ಕರೆಕ್ಟಾಗಿ ನೋಡಪ್ಪ,
ನನ್ನ ಹತ್ರ ನಿನ್ನ ಹತ್ರ 5,000 ರೂಪಾಯಿನೋ 50,000 ರೂಪಾಯಿ ನಿಮಗೆ ಕೊಡಿಸ್ಲಿಕ್ಕೆ ಅಂತ ದುಡ್ಡಿಲ್ಲ, ಜೇವರ ಒಂದು 50 ರೂಪಾಯಿದೇ ಕೊಟ್ಬಿಡ್ತೀನಿ, ನನ್ನ ಕೈಯಲ್ಲಿ ಆಗೋದು ಇಷ್ಟೇ, ಆಯಿತಾ, ಇದನ್ನು ವಾಪಸ್ ಕೊಡ್ಬಿಡಬೇಕಾ, ನೀನೇ ಕಂಬಿಡು. ಆದರೆ ನನ್ನ ಹತ್ರ ಸಾಲ ಕೇಳಬೇಡ, ಸಾಲ ಕೊಟ್ಟು ಕೆಡಬೇಡ, ಆಮೇಲೆ ಕೊಡಿಸ್ಲೂಬಾರ್ದು ಇನ್ನೊಬ್ಬರಿಂದ. ತಿಂದಂಗಿಲ್ಲ ಉಂಡಂಗಿಲ್ಲ ನೀವು ಕಟ್ಟಬೇಕಾಗತ್ತೆ. ಆಮೇಲೆ ಅವನು ಇಲ್ಲ ಇಲ್ಲಿ ನಿಮ್ಮ ಹಿಡ್ಕೊಂತಾನೆ, ಅವ್ನು ತೊಗೊಂಡವನು ಇಸ್ಕೊಂಡವನು ನೀರ್ಭದ್ರ, ಕೊಟ್ಟವನು ಕೊಡಂಗೆ ಇಸ್ಕೊಂಡವನು ನೀರ್ಭದ್ರ, ಕೊಡಿಸ್ದವನ ಕತೆ ಹೇಳಿ ಇಲ್ಲಿ ಏನು ಕತೆ ಅಂತ. ಕೊಡಿಸ್ದವನು ಕೊಡಂಗೆ ಅಂತ ಅನ್ಬೋದು. ಅವಾಗ ಆ ಥರ ಪ್ರಾಬ್ಲಮ್ ಆಗ್ಬಿಟ್ಟತ್ತು ಸಾಲಗಳ ವಿಚಾರ. ನೆಕ್ಸ್ಟ್ ಬಂದು ಆರೋಗ್ಯದ ವಿಚಾರ. ನೋಡಿ, ಪಂಚಮ ಶನಿಯಲ್ಲಿ ಜಾಸ್ತಿ ಸಾಲದ ವಿಚಾರದಲ್ಲಿ ಸಮಸ್ಯೆ ಆಗೋದು, ಬಟ್ ಕೆಲವರಿಗೆ ಅಷ್ಟಮ ಶನಿಯಲ್ಲಿ ಆಗುತ್ತೆ ಅಂತ ಇದರಲ್ಲಿ ಹೇಳಿದೆ. ಬಟ್ ಬಹಳ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ, ಅಷ್ಟಮ ಶನಿಯಲ್ಲಿ ಹೊಡೆತ ಕೊಡೋದು ಆರೋಗ್ಯದ ಮೇಲೆ. ವಿವಾಹಿತ ಸಿಂಹರಾಶಿಯ ಸ್ತ್ರೀಯರಿಗೆ ಯಜಮಾನರ ಆರೋಗ್ಯದ ಬಗ್ಗೆನೂ ಗಮನ ಹರಿಸಬೇಕು. ಪುರುಷರಾಗಿದ್ದರೆ ನಿಮ್ಮ ಆರೋಗ್ಯದ ಬಗ್ಗೆ ತೀರಾ ಜಾಸ್ತಿ ಎಚ್ಚರಿಕೆಯನ್ನು ವಹಿಸಿ. ಕಾರಣ ಅಷ್ಟಮದಲ್ಲಿ ನಿಮಗೆ ಆರೋಗ್ಯ ಬಾಧೆ, ಅಷ್ಟಮ ಶನಿಯಲ್ಲಿ ನಿಮಗೆ ಆರೋಗ್ಯ ಬಾಧೆಗೆ ಪ್ರಮುಖ. ಆದ್ದರಿಂದ ಯಾವುದೋ ಒಂದು ಹೊಸದಾದಂಥ ಅನಾರೋಗ್ಯ, ಆರೋಗ್ಯ ಬಾಧೆ ಹೊಸದಾಗಿ ಶುರುವಾಗುತ್ತೆ. ಸಡನ್ನಾಗಿ ಮೊಣಕಾಲು ನೋವು ಸ್ಟಾರ್ಟ್ ಆಯಿತು, ಅದೇನು ಮಾಡಿದ್ರೂ ಕಡಿಮೆ ಆಗ್ತಾಯಿಲ್ಲ. ಸಡನ್ನಾಗಿ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು, ಅದು ಏನಕ್ಕೆ ಸ್ಟಾರ್ಟ್ ಆಯಿತೋ, ಎಷ್ಟು ಮೆಡಿಸಿನ್ಸ್ ಕೊಟ್ಟರೂ ಸರಿ ಹೋಗ್ತಾ ಇಲ್ಲ. ಸಡನ್ನಾಗಿ ಮತ್ತೊಂದೇನೋ ಸ್ಟಾರ್ಟ್ ಆಯಿತು, ಸಡನ್ನಾಗಿ ಇನ್ನೊಂದೇನೋ ಸ್ಟಾರ್ಟ್ ಆಯಿತು. ಸೊ ಈ ಆಸ್ಪತ್ರೆಗಳು, ಕ್ಲಿನಿಕ್ಗಳು, ಟೆಸ್ಟಿಂಗ್ಗಳು, ಅವರೇನೇನೋ ಹೇಳಿ ಹೆದರಿಸೋದು, ಆಮೇಲೆ ಅವೆಲ್ಲೇನೂ ಆಗಿಲ್ಲ ಅನ್ನೋದು, ಮತ್ತೇನೋ ಇಲ್ಲ ಆಗಿದೆ ಅನ್ನೋಂಥದ್ದು, ಈ ತರಹ ಹಲವಾರು ವಿಧದಲ್ಲಿ ನಿಮಗೊಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ ಗುರುಗಳೇ, ಅದು ಏನಂತ ಅರ್ಥ ಆಗ್ತಾ ಇಲ್ಲ ಅನ್ನೋ ಥರ ಆರೋಗ್ಯದ ಮೇಲೆಗೆ ಪರಿಣಾಮ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ಅದರಿಂದ ಹಣಕಾಸಿನ ನೆಕ್ಸ್ಟ್ ವಿಚಾರವೇ ಆರೋಗ್ಯ. ಮೂರನೇದಾಗಿ ಅಪ್ಪಿತಪ್ಪಿ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಸಿಲುಕೊಳ್ಳೇಬೇಡಿ, ಸಂಧಾನ ಮಾಡ್ಕೊಂಬಿಡಿ. ದಿ ಬೆಸ್ಟ್. ಕೈಯಿಂದ 10 ರೂಪಾಯಿ ಹೋದ್ರೂ ಪರವಾಗಿಲ್ಲ, ತುಂಬ ಲಾಸ್ ಮಾಡ್ಕೊಳ್ದಂಗೆ ಸ್ಟಾರ್ಟಿಂಗಲ್ಲೇ ನೀವು ಕೂತ್ಕೊಂಡು ಸಂಧಾನ ಮಾಡ್ಕೊಂಡು ಯಾವುದೋ ಒಂದು ಸಾಲ್ವ್ ಮಾಡ್ಕೊಂಬಿಡಿ. ಇಲ್ಲ ಐ ವಿಲ್ ಫೈಟ್ ದಿಸ್ ಮ್ಯಾಟರ್ ಇನ್ ದ ಕೋರ್ಟ್ ಅಂತ ಹೋದ್ರೆ ಇನ್ನು 2.5 ವರ್ಷ ಆಸೆ ಬಿಟ್ಟುಬಿಡಿ. ಇನ್ನು 2.5 ವರ್ಷ ಅಂತೂ ಹೊಡೆದಾಡಲೇಬೇಕಾಗತ್ತೆ. 2.5 ಏನು ಬಿಟ್ಟು 5 ವರ್ಷ ಆದರೂ ನಾನು ಹೊಡೆದಾಡ್ತೀನಿ ಅಂದರೆ ಓಕೆ, ನೋ ಪ್ರಾಬ್ಲಮ್, ವೆರಿ ಗುಡ್, ಆಲ್ ದಿ ಬೆಸ್ಟ್ ಅನ್ಬೋದು ನಾನು. ಅಷ್ಟೇ, ಇನ್ನೇನು ಹೇಳಲಿಕ್ಕಾಗಲ್ಲ, ಆಯಿತಾ. ಇದು ಕೋರ್ಟ್ ಕಚೇರಿ ವ್ಯವಹಾರಗಳು. ಹಾಗೂ ಬಹಳ ಪ್ರಮುಖವಾಗಿ ನೀವು ಇದು ಇನ್ವೆಸ್ಟ್ಮೆಂಟ್ಸ್ ಇರ್ತಾವಲ್ಲ, ಈಗ ಜಾಬ್ ರಿಸೈನ್ ಮಾಡಿ ಕೆಲಸಕ್ಕೆ ಟ್ರೈ ಮಾಡ್ತಕ್ಕಂಥದ್ದು, ಅಥವಾ ಒಂದಿಷ್ಟು ಸಾಲ ಮಾಡಿ ಇನ್ವೆಸ್ಟ್ ಮಾಡಿ, ದೊಡ್ಡದಾದ ಸಾಲ ಮಾಡಿ ಅಂತಲ್ಲ, ನಿಮ್ಮ ಹತ್ರ ಸೇವ್ಡ್ ನೀವೊಂದು ಉಳಿಸ್ಕೊಂಡಿರ್ತಕ್ಕಂಥ ಹಣ ಇರುತ್ತೆ, ಅದನ್ನೆಲ್ಲ ತಗೊಬಂದು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಿಬಿಡೋದು. ಅದು ಢಮಾರ್ ಅಂತ ಹೋಗ್ಬಿಡ್ತದೆ. ಅಯ್ಯೋ ನಾನು ಯಾಕೆ ತೆಗೆದೆ, ಏನಕ್ಕೆ ಇನ್ವೆಸ್ಟ್ ಮಾಡಿದೆ, ಏನೋ ಒಂದು ವಾರದಲ್ಲಿ ನಾನು ಏನು ಮಾಡಿದೆ ನನಗೆ ಗೊತ್ತಾಗ್ತಾ ಇಲ್ವಲ್ಲ ಅನ್ನುವ ರೀತಿಯಲ್ಲಿ ಅದು ಬದಲಾವಣೆ ಆಗುತ್ತೆ. ಸೊ ಅದರಿಂದ ಗಮನಿಸಬೇಕಾಗತ್ತೆ ಹಲವಾರು ವಿಚಾರದಲ್ಲಿ. ಇಲ್ಲಿ ಪರಿಹಾರ ಬೇಕಾಗಿರತಕ್ಕಂಥದ್ದು ಸಿಂಹರಾಶಿಯವರಿಗೆ, ಅದರಿಂದ ಶನೇಶ್ವರನ ಆರಾಧನೆಯೇ ಅದಕ್ಕೆ ಮಾರ್ಗ. ಸೊ ಪ್ರತಿಯೊಬ್ಬರಿಗೂ ಸಿಂಪಲ್ ಹಾಗೂ ವಿಶೇಷ ಶನೇಶ್ವರನ ಪರಿಹಾರ ಏನಪ್ಪ ಅಂತಂದರೆ, ಪರಿಹಾರಗಳ ವಿಚಾರಕ್ಕೆ ಬಂದರೆ ಮೊದಲನೇದಾಗಿ ಸಿಂಪಲ್ ಪರಿಹಾರವನ್ನು ಹೇಳಿಬಿಡ್ತೇನೆ ವೀಕ್ಷಕರೇ. ಈ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾದಂತಹ ದಶರಥ ಕೃತ ಶನಿ ಸ್ತೋತ್ರ ಅದನ್ನು ಹೇಳಿರ್ತೇನೆ, ಆಯಿತಾ. ರೆಕಾರ್ಡಿಂಗ್ ಇರ್ತದೆ ನಿಮಗೆ, ಈ ವಿಡಿಯೋ ಎಂಡಲ್ಲೇ ಇರ್ತದೆ. ದಯವಿಟ್ಟು ಪ್ರತಿದಿನ ಆ ಒಂದು ಮಂತ್ರವನ್ನು ಕನಿಷ್ಠ ಒಂದು 18 ಬಾರಿಯೋ 28 ಬಾರಿಯೋ ರಿಪೀಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ ನೀವು. ಅದರಿಂದ ಶನೈಶ್ಚರ ಗ್ರಹ ಅನುಗ್ರಹವಾಗ್ತದೆ, ಶನಿಪೀಡೆಗಳು ಪರಿಹಾರವಾಗ್ತದೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಾನೇ ಹೇಳಿರ್ತಕ್ಕಂತಹ ಓದಿರ್ತಕ್ಕಂತಹ ಶನೇಶ್ವರ ಅಷ್ಟೋತ್ತರ ಅಂತ 108 ಹೆಸರು, ಅದು ವಿಡಿಯೋ ಲಿಂಕ್ ಹಾಕಿರ್ತೇನೆ ಈ ಡಿಸ್ಕ್ರಿಪ್ಷನ್ನಲ್ಲಿ. ಅದನ್ನು ಸಹ ಅಷ್ಟೇ ಪ್ರತಿದಿನ 1 ಸಲನೋ 3 ಸಲನೋ ರಿಪೀಟೆಡ್ ಕೇಳಿಸ್ಕೊಳ್ಳೋದ್ರಿಂದಲೂ ಸಹ ಶನೇಶ್ವರ ಗ್ರಹಾನುಗ್ರಹ ಖಂಡಿತವಾಗಿ ಆಗ್ತದೆ. ಇದು ಸಿಂಪಲ್ ಪರಿಹಾರಗಳು. ಇನ್ನು ನಿಮ್ಮ ಮನೆ ಹತ್ತಿರದಲ್ಲಿ ಶನೇಶ್ವರ ದೇವಸ್ಥಾನ ಇದೆ ಅಂತ ಆದರೆ, ವಾರಕ್ಕೊಮ್ಮೆ ಶನಿವಾರ ಮನೆ ಹತ್ತಿರ ಇರುವ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕಾಲು ನೋವು ಬರತನಕ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅಲ್ಲಿ ಕಬ್ಬಿಣದ ಬಾಂಡ್ಲಿಯಲ್ಲಿ ಅಡಿಗೆಗೆ ಉಪಯುಕ್ತವಾದ ಕುಕ್ಕಿಂಗ್ ಗ್ರೇಡ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ ಆದರೆ ಇನ್ನೂ ಒಳ್ಳೆಯದು, ಹಾಕಿ ಹಿಂಗೆ ನಿಮ್ಮ ಮುಖವನ್ನು ಅದರಲ್ಲಿ ನೋಡಿಕೊಂಡು ಒಂದು ಬೆರಳಗಾತ್ರ ಬತ್ತಿಯನ್ನು ಹಾಕಿ ಹಚ್ಚಿ ಬಂದರೂ ಕೂಡ ತುಂಬ ಒಳ್ಳೆಯದು. ಇಲ್ಲ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ ಸ್ವಾಮಿಗೆ, ಅದು ಅಷ್ಟೇ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಆದರೂ ತುಂಬ ಒಳ್ಳೆಯದು. ಇನ್ನು ಕರಿ ಎಳ್ಳಿನಲ್ಲೇನೆ ಸ್ವಾಮಿಗೆ ತಿಲಾರ್ಚನೆ ಅಂತ ಶನೇಶ್ವರ ಅಷ್ಟೋತ್ರವನ್ನು ಹೇಳಿ ಕರಿ ಎಳ್ಳಲ್ಲಿ ಸ್ವಾಮಿಗೆ ಶನೇಶ್ವರನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು ಮಾಡಬಹುದು. ಇನ್ನು
ನೀಲಿ ಬಣ್ಣದ ವಸ್ತ್ರದಲ್ಲಿ ಕರಿ ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಅದನ್ನು ಸಹ ದಾನ ಮಾಡಬಹುದು. ಇಲ್ಲ ಶನಿವಾರಗಳಲ್ಲಿ ಕಬ್ಬಿಣವನ್ನು ದಾನ ಕಬ್ಬಿಣ ಕೊಟ್ಟರೆ ಬಿಸಾಕ್ಬಿಡ್ತಾರೆ. ಈಗ ಸ್ಟೈಲ್ನೆಸ್ ಸ್ಟೀಲ್ ಪ್ಲೇಟ್ ಅನ್ಕೊಳ್ಳಿ, ಒಂದು ಪ್ಲೇಟ್ ಸ್ಟೈಲ್ನೆಸ್ ಸ್ಟೀಲ್ ಪ್ಲೇಟ್, ಅದರಲ್ಲಿ ಒಂದು ಅರ್ಧ kg ಎಷ್ಟು ಕುಕ್ಕಿಂಗ್ ರೇಡ್ ಎಳ್ಳೆಣ್ಣೆ, ಒಂದು 1/4 kg ಎಷ್ಟು ಕರಿ ಎಳ್ಳು, ಉಳಿದ್ರೆ ಅಡಿಕೆ ದಕ್ಷಿಣ ಇಟ್ಬಿಟ್ಟು ಮನೆ ಹತ್ತಿರ ಯಾವುದೋ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿ ಅರ್ಚಕರಿಗೆ ಅದನ್ನು ಕೊಟ್ಟು ನಮಸ್ಕಾರ ಮಾಡ್ಬೋದು ಶನಿವಾರದ ದಿನ. ನೋಡಿ, ಎಲ್ಲ ಸಿಂಪಲ್ ಪರಿಹಾರಗಳು ನೀವು ಮಾಡ್ಕೊಳ್ಬೋದಾದಂಥದ್ದು ಅಲ್ಲೇನೆ ಆಯ್ತಲ್ವ. ಇದೆಲ್ಲದನ್ನು ಸಹ ರೆಗ್ಯುಲರ್ ಆಗಿ ಇಟ್ಕೊಳ್ತಕ್ಕಂಥದ್ದು ತುಂಬ 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 ಒಳ್ಳೆಯದು. ಇನ್ನು ಕ್ಷೇತ್ರ ದರ್ಶನಗಳಿಗೆ ಬಂದರೆ ಬಹಳ ಪ್ರಮುಖವಾಗಿ ಹೇಳ್ತೇನೆ ಕೇಳಿ. ಶನೇಶ್ವರ ಸ್ವಾಮಿಯ ಭಗಿನಿ ಅಂತಂದರೆ ತಂಗಿ ಯಮುನಾ ನದಿ. ಈಗ ಮೊನ್ನೆ ಸಂಗಮ ಕುಂಭ ಸ್ನಾನ ಎಲ್ಲ ಕುಂಭಮೇಳಕ್ಕೆ ಹೋದ್ರಲ್ಲ, ಅಲ್ಲಿ ಯಮುನಾ ಸರಸ್ವತಿ ಗಂಗಾ ಮೂರೂ ನದಿಗಳ ಒಂದು ಸಂಗಮ ಆಗಿರತಕ್ಕಂಥ ಸನ್ನಿಧಾನ. ಅಲ್ಲಿ ಯಮುನಾ ನದಿಯೂ ಸಹ ಹರಿತಾಳೆ. ಯಮುನೆಯಲ್ಲಿ ಸ್ನಾನ ಮಾಡಿದರೆ ಶನಿಪೀಡೆಗಳು ಪರಿಹಾರ ಅಂತ ಹೇಳ್ತಾರೆ. ಯಾಕೆಂದರೆ ತಂಗಿ ಅಲ್ವಾ, ಭಗಿನಿ, ಆದ್ದರಿಂದ ಯಮುನಾ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಯಮುನಾ ನದಿಗೆ ತೀರ್ಥ ಶನಿಪೀಡೆಗಳನ್ನು ಪರಿಹಾರ ಮಾಡ್ತದೆ ಅಂತ ಹೇಳ್ತಾರೆ. ಅದಲ್ಲದೆ ಹೋದರೆ ನೀವು ಮಹಾರಾಷ್ಟ್ರದ ಶನಿಸಿಂಗನಾಪುರಕ್ಕೆ ಹೋಗ್ಬೋದು. ಇಲ್ಲ ಅಂದರೆ ಇನ್ನೂ ಒಂದು ಪವರ್ಫುಲ್ ಆಗಿರತಕ್ಕಂಥ ಸನ್ನಿಧಾನ ಯಾವುದು ಅಂತಂದರೆ ತಿರುನೆಲ್ಲಾರ್, ಶನೇಶ್ವರನ ಒಂದು ಅದ್ಭುತವಾದಂಥ ಸನ್ನಿಧಾನ. ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಸನ್ನಿಧಾನ. ಶನೇಶ್ವರ ಎಲ್ಲೂ ಸಹ ಸೋಲನ್ನು ಕಂಡವನಲ್ಲ, ಸೋಲಿಲ್ಲದ ಸರದಾರ ಶನೇಶ್ವರ. ಅಂತಹ ಶನೇಶ್ವರನ ಈಶ್ವರ ನಿಗ್ರಹಿಸಿದಂತಹ ಸ್ಥಾನ ಯಾವುದಪ್ಪ ಅಂತಂದರೆ ತಿರುನೆಲ್ಲಾರ್. ಅಲ್ಲಿ ನಳಚಕ್ರವರ್ತಿಗೂ ಸಹ ಮೋಕ್ಷವನ್ನು ಅಥವಾ ಶನೇಶ್ವರ ಅನುಗ್ರಹವನ್ನು ಪಡೆದಂತಹ ಒಂದು ಸನ್ನಿಧಾನ. ಅದಕ್ಕೆ ಅದು ತಿರುನೆಲ್ಲಾರ್ ಅಂತಾರೆ ಕರೀತಾರಲ್ಲಿ. ಅಲ್ಲಿ ತೀರ್ಥ ಇದೆ, ನಳತೀರ್ಥ ಅಂತಲೇ ತೀರ್ಥ ಇದೆ. ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಗೆ ಒಂದು ಸನ್ನಿಧಾನ ಇದೆ, ಈಶ್ವರನ ಸನ್ನಿಧಾನ. ಪ್ರಪಂಚದಲ್ಲಿ ಎಲ್ಲೋದ್ರೂ ಶನಿಪೀಡೆ ಪರಿಹಾರ ಆಗುತ್ತೋ ಇಲ್ವೋ, ನೀವು ತಿರುನೆಲ್ಲಾರ್ಗೆ ಹೋಗಿ ಈಶ್ವರನಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬಂದರೆ, ಈಶ್ವರನ ಪ್ರಸಾದವನ್ನು ಪಡೆದು ಬಂದರೆ, ಆ ಒಂದು ದರ್ಭಾರಣ್ಯೇಶ್ವರ ಸನ್ನಿಧಾನದಲ್ಲಿ ನಳತೀರ್ಥದಲ್ಲಿ ನೀವೇನಾದರೂ ಆ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿಕೊಂಡು ಬಂದರೂ ಸಹ ನಿಮಗೆ ಶನಿಪೀಡೆಗಳು ಪರಿಹಾರವಾಗಿ ಒಂದು ಈಶ್ವರ ಶನೇಶ್ವರನ ನಿಗ್ರಹ ಮಾಡ್ತಾನೆ. ಅಂದರೆ ಶನಿಪೀಡೆಗಳನ್ನೆಲ್ಲ ನಿಗ್ರಹ ಮಾಡ್ತಾನೆ ಶನೇಶ್ವರ ಅಂತ ಹೇಳ್ತಾರೆ. ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ, ನಾನು ಹೇಳ್ತಿರುವಂಥದ್ದಲ್ಲ. ಸೊ ಅದರಿಂದ ಈ ತರಹ ನೀವು ಕ್ಷೇತ್ರ ದರ್ಶನಗಳನ್ನು ನೀವು ಮಾಡ್ಬೋದಿಲ್ಲ, ನಿಮ್ಮ ಪರವಾಗಿ ನಾವು ಮಾಡ್ತಾ ಇದ್ದೇನೆ, ನಾನೇ ಮಾಡಿದ್ದೇನೆ. ಏನಪ್ಪ ಅಂತಂದರೆ ನಿಮ್ಮೆಲ್ಲರ ಒಂದು ಶನಿಪೀಡೆಗಳ ಪರಿಹಾರಕ್ಕೋಸ್ಕರ ಒಂದು ವಿಶೇಷವಾಗಿ ನಾವು ಈ ಒಂದು ಅಮಾವಾಸ್ಯೆಯ ದಿವಸ ಪರ್ವಕಾಲ ಮಾರ್ಚ್ 29ನೇ ತಾರೀಕು ಮಹಾಸೂರ್ಯಗ್ರಹಣ, ಅವತ್ತೇ ಶನಿ ಸಂಚಾರ. ಈ ಬಾರಿ ಅಮಾವಾಸ್ಯೆ ಸೂರ್ಯಗ್ರಹಣದ ದಿವಸವೇ ಶನೇಶ್ವರ ಗ್ರಹ ಕುಂಭರಾಶಿಯಿಂದ ಮೀನರಾಶಿಗೆ ಸಂಚಾರ ಆಗ್ತಾ ಇರತಕ್ಕಂಥದ್ದು. ಸೊ ಅವತ್ತಿನ ದಿವಸವೇ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ವಿಶೇಷವಾಗಿ ಶನೇಶ್ವರನಿಗೆ ಹೋಮವನ್ನು ಮಾಡ್ತಾ ಇದ್ದೇವೆ. ಇಂತಹ ಒಂದು ಅದ್ಭುತವಾದ ಶನಿಶಾಂತಿ ಹೋಮದಲ್ಲಿ ದಯವಿಟ್ಟು ನೀವು ಯಾರು ವೀಕ್ಷಕರು ನೋಡ್ತಾ ಇದ್ದೀರಾ, ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೆ ವಿಶೇಷವಾಗಿ ಅಭಿಮಂತ್ರಿತ ನೀಲವರ್ಣ ಯಾವುದಪ್ಪ ಒರಿಜಿನಲ್ ಬ್ಲೂ ಸಫೈರ್ ಅನ್ನು ಕೊಡ್ತಾ ಇದ್ದೇವೆ. ಈ ಒಂದು ಒರಿಜಿನಲ್ ಬ್ಲೂ ಸಫೈರ್ ರತ್ನವನ್ನು ಕಲ್ಲನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀಲಿಮಣಿ ಅಂತ ಕರಿತೇವಲ್ಲ, ನೀಲಿ ಪುಷ್ಯರಾಗ, ಅದು ಒರಿಜಿನಲ್ ನೀಲಿ ಪುಷ್ಯರಾಗವನ್ನೇ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳು ಕೊಡ್ತಾ ಇವೆ. ಅದನ್ನು ಏನು ಮಾಡಿದ್ದೇನೆ ಅಂದರೆ, ಈ ವಿಶೇಷವಾದಂತಹ ಒಂದು ಒರಿಜಿನಲ್ ಬ್ಲೂ ಸಫೈರ್ ನೀಲಿ ಪುಷ್ಯರಾಗ ರತ್ನವನ್ನು ತಿರುನೆಲ್ಲಾರ್, ನನಗಾಗಲೇ ಹೇಳದ್ನಲ್ಲ, ಆ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನ, ಪ್ರತಿಷ್ಠಾದ ಸನ್ನಿಧಾನದಲ್ಲಿ ಶನೇಶ್ವರನ ಒಂದು ಅನುಗ್ರಹವಾಗಬೇಕು ಅಂತ ಅಲ್ಲಿ ಆ ನಳತೀರ್ಥದಲ್ಲಿ ಈ ಒಂದು ವಿಶೇಷವಾದಂತಹ ಒರಿಜಿನಲ್ ನೀಲಮಣಿ ನೀಲಿ ಪುಷ್ಯರಾಗಗಳನ್ನು ಅಭಿಮಂತ್ರಣೆ ಅಂದರೆ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಲ್ಲಿಂದ ಸ್ವಾಮಿಯ ಸನ್ನಿಧಾನದಲ್ಲಿ ಮತ್ತೆ ಪುನಃ ಇದನ್ನು ಅಭಿಮಂತ್ರಣೆ ಮಾಡಿಕೊಂಡು
ನಿಮಗೆ ಗೊತ್ತಿದೆಯೋ ಇಲ್ವೋ, ನಾನು ಕೂಡ ತ್ರಿವೇಣಿ ಸಂಗಮಕ್ಕೆ ಹೋಗಿದ್ದೆ. ತ್ರಿವೇಣಿ ಸಂಗಮಕ್ಕೆ ಸ್ನಾನಕ್ಕೆ ಹೋದಾಗ ಸಪ್ರೇಟಾಗಿ ಕೇವಲ ಯಮುನಾ ನದಿಯ ತೀರ್ಥವನ್ನೇ ಸಪ್ರೇಟಾಗಿ ತಗೊಬಂದಿದ್ದೆ. ಆ ಯಮುನಾ ನದಿಯ ತೀರ್ಥವನ್ನು ಹಾಗೇ ಇಟ್ಕೊಂಡಿದ್ದೆ. ಯಾಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ? ಅದು ತ್ರಿವೇಣಿ ಸಂಗಮದ ಜಲ ಅಲ್ಲ, ಪ್ಯೂರ್ ಯಮುನಾ ನದಿಯ ಒಂದು ಶುದ್ಧವಾದ ಯಮುನಾ ನದಿಯ ಒಂದು ಜಲವನ್ನು ಒಂದು ಕ್ಯಾನ್ ತುಂಬ ತಂದಿಟ್ಕೊಂಡಿದ್ದೆ. ಆ ಜಲದಿಂದಲೇ ಈ ಒಂದು ವಿಶೇಷವಾದಂತಹ ನೀಲಿ ಪುಷ್ಯರಾಗ ರತ್ನ ಮಣಿಗಳನ್ನು ನಾವು ರುದ್ರಾಭಿಷೇಕ ಮಾಡಿ ಎನರ್ಜೈಸ್ ಮಾಡ್ತೇವೆ. ಸೊ ಆದ್ದರಿಂದ ದರ್ಭಾರಣ್ಯೇಶ್ವರ ಸನ್ನಿಧಾನ, ತಿರುನೆಲ್ಲಾರ್ ನಮ್ಮ ನಳ ಒಂದು ತೀರ್ಥ ಇರತಕ್ಕಂಥ ಒಂದು ಸನ್ನಿಧಾನ, ಶನೈಶ್ಚರ ಸನ್ನಿಧಾನದಲ್ಲಿ ಎನರ್ಜೈಸ್ ಆಗಿ ಬಂದಂತಹ ಈ ವಿಶೇಷವಾದ ನೀಲಿಮಣಿಯನ್ನು ಮತ್ತೆ ಪುನಃ ನಾವು ವಿಶೇಷವಾಗಿ ಯಮುನಾ ನದಿಯ ಜಲದಲ್ಲಿ ಅಭಿಷೇಕಾದಿಗಳನ್ನು, ರುದ್ರಾಭಿಷೇಕಾದಿಗಳನ್ನು ಮಾಡಿ ಮತ್ತೆ ಪುನಃ ಎನರ್ಜೈಸ್ ಮಾಡ್ತೇವೆ. ಈ ಒಂದು ವಿಶೇಷವಾದಂತಹ ನೀಲಿ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಇದನ್ನು ನೀವೆಲ್ಲ ಧಾರಣೆ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಉಂಗ್ರ ಸ್ವರೂಪವಾಗಿ ಕಳಿಸ್ಕೊಡ್ತಾ ಇದ್ದೇನೆ. ಯಾಕೆಂದರೆ ಸ್ವಲ್ಪ ನಿಮಗೆ ಇಟ್ಕೊಳ್ಳಿಕ್ಕೆ ಅನುಕೂಲವಾಗಲಿ ಅಂತ. ಇದನ್ನು ನೀವೇನು ಮಾಡಬೇಕು, ಪ್ರತಿಯೊಬ್ಬರು ಸಹ ಹೇಳ್ತಾನೆ, ಒಂದು ಚಿಕ್ಕದೊಂದು ಸ್ಟೀಲ್ ಒಂದು ಚಿಕ್ಕ ಪ್ಲೇಟ್ ಅಥವಾ ಕಪ್ ಇಟ್ಕೊಳ್ಳಿ. ಒಂದು ಕಪ್ ಅಂತೀವಲ್ಲ, ಈ ಥರ ಒಂದು ಚಿಕ್ಕ ಕಪ್ಪು. ಸೊ ಅದರ ಒಳಗೆ ಈ ಒಂದು ಉಂಗುರವನ್ನು ಅಥವಾ ಈ ನೀಲಿ ಮಣಿಯನ್ನು ಅದರ ಒಳಗಡೆ ಹಂಗೆ ಇಟ್ಕೊಂಬಿಡಿ. ಇಟ್ಟು ಅದ್ರ ತುಂಬ ಜಲವನ್ನು ತುಂಬಿ, ನೀರನ್ನು ತುಂಬಿ ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು. ಆ ಜಲವನ್ನು ನೀವು ಪ್ರೋಕ್ಷಣೆಯನ್ನು ಮಾಡಿಕೊಳ್ಬಹುದು, ಆಯ್ತಲ್ವಾ? ಆ ತುಳಸಿಯಲ್ಲಿ ಆ ಜಲಪ್ರೋಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಹಾಗೂ ನೀವು ಇದನ್ನು ಧಾರಣೆ ಮಾಡ್ಕೊಳ್ಳಿ ಬೆರಳಲ್ಲಿ ಅಂತ ನಾನು ಹೇಳೋದಿಲ್ಲ. ನಿಮ್ಮ ಪರ್ಸಲ್ಲಿರಬಹುದು, ನಿಮ್ಮ ಪಾಕೆಟಲ್ಲಿರಬಹುದು, ನಿಮ್ಮ ಜೊತೆಗಲ್ಲಿ, ಗೊತ್ತಾಯ್ತಲ್ವಾ? ಈ ಒಂದು ನೀಲಿ ಮಣವನ್ನು ಒಂದು ಪಾಕೆಟಲ್ಲಿ ಇಟ್ಕೊಂಡ್ರೂ ಸಾಕು. ನೀವು ಇದನ್ನು ಧಾರಣೆ ಮಾಡ್ಕೊಳ್ಬೇಕು ಅಂತ ನಾನು ಹೇಳೋದೇ ಇಲ್ಲ. ಯಾಕೆಂದರೆ ನಿಮ್ಮ ಬಹಳಷ್ಟು ಜನಕ್ಕೆ ಗೊತ್ತಿದೆ, ಜಾತಕಾನುಸಾರವಾಗಿ ರತ್ನಧಾರಣೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನೀವು ಇಟ್ಟುಕೊಂಡ್ರೆ ಸಾಕು, ನೀವು ಇದನ್ನು ಧಾರಣೆ ಮಾಡಬೇಕು ಅಂತಿಲ್ಲ. ಬಹಳಷ್ಟು ಜನ ಕೇಳ್ತಾರೆ, ಸ್ವಾಮಿ ಇದನ್ನ ಹಾಕೊಂಡು ನಾನ್ ವೆಜ್ ತಿನ್ಬೋದಾ, ಇದನ್ನ ಹಾಕೊಂಡು ಆಸ್ಪತ್ರೆಗೆ ಹೋಗ್ಬೋದಾ, ಇದನ್ನ ಹಾಕೊಂಡು ಎಲ್ಲೋ ಒಂದು ಕಡೆ ಸೂತ್ಕ ಇರ್ತದೆ, ಭಾಳ ಲೇಡೀಸು ನಾವು ಪೀರಿಯಡ್ಸ್ ಆಗ್ತೀವಿ ಹಾಕ್ಕೋಬೋದಾ ಇತ್ಯಾದಿಗಳು ಬಹಳಷ್ಟು ಜನ ಇರ್ತದೆ. ಅದರಿಂದ ನಾನು ಇದನ್ನು ಯಾರಿಗೂ ಸಹ ಧಾರಣೆಯ ಬಗ್ಗೆ ಹೇಳ್ತಾನೆ ಇಲ್ಲ. ಇದನ್ನು ನೀವು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನು ಶೇಖರಿಸಿ ಇಟ್ಕೊಂಡಿರ್ತಕ್ಕಂಥ ನಿಮಗೋಸ್ಕರ ಸಪ್ರೇಟಾಗಿ ನೀವು ಇಟ್ಕೊಳ್ಬಹುದು. ಇದನ್ನು ಬಹಳಷ್ಟು ಜನ ಬೇಕಾದ್ರೆ ದಾರ ಕಟ್ಕೊಂಡು ಕುದಿಗೆಲ್ ನೇತಾಕೊಂಡವರು ಸಹ ಇದ್ದಾರೆ, ಒಳಗಡೆ ಇರ್ತದೆ ಅನ್ನೋ ಲೆಕ್ಕದಲ್ಲಿ. ಸೊ ನೋ ಪ್ರಾಬ್ಲಮ್. ಬಟ್ ಈ ಒಂದು ವಿಶೇಷವಾದಂತಹ ನೆನಪಿಟ್ಕೊಳ್ಳಿ, ಯಮುನಾ ನದಿಯ ತೀರ್ಥದಲ್ಲಿ, ನಳತೀರ್ಥದಲ್ಲಿ, ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ, ತಿರುನೆಲ್ಲಾರ್ ಶನೈಶ್ಚರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅಭಿಮಂತ್ರಿತ ಈ ಒಂದು ವಿಶೇಷವಾದ ಒರಿಜಿನಲ್ ನೀಲಿಮಣಿ, ಒರಿಜಿನಲ್ ಬ್ಲೂ ಸಫೈರ್, ಈ ಒಂದು ರತ್ನವನ್ನು ನಾವು ಮಾರ್ಚ್ 29ನೇ ತಾರೀಕು ಶನಿವಾರ ಮಹಾಸೂರ್ಯಗ್ರಹಣ ಅಮಾವಾಸ್ಯೆ ಪರ್ವಕಾಲದಂದು ಸಹಸ್ರ ಶನಿಶಾಂತಿ 1008 ಸಂಖ್ಯೆಯಲ್ಲಿ ಶನೈಶ್ಚರನಿಗೆ ವಿಶೇಷವಾಗಿ, ಇನ್ನೂ ಹಲವಾರು ಹೋಮಗಳಿರುತ್ತೆ, ಅದ್ರ ಜೊತೆಗೆ ವಿಶೇಷವಾಗಿ ಶನಿಶಾಂತಿ ಹೋಮವನ್ನು ಮಾಡಿ ನಿಮಗೆ ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತಾ ಇದ್ದೇವೆ. ದಯವಿಟ್ಟು ಪ್ರತಿಯೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ, ಒನ್ಸ್ ಇನ್ 2.5 years, 2.5 ವರ್ಷಕ್ಕೆ ಒಮ್ಮೆ ಬರುವಂತಹ ಸದವಕಾಶ ಇದು. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ, ವಿಶೇಷ ಶನಿ ದೃಷ್ಟಿ, ಆ ಶನೀಶ್ವರನ ಶುಭಫಲ ಮೇಷಾದಿ ಮೀನರಾಶಿಯ ಪರ್ಯಂತ ಪ್ರತಿಯೊಂದು ರಾಶಿಯವರಿಗೂ ಶನಿಪೀಡೆ ಪರಿಹಾರವಾಗಿ ಶನೈಶ್ಚರ ಅನುಗ್ರಹವಾಗಬೇಕು ಅನ್ನುವ ದೃಷ್ಟಿಯಿಂದ ಅತ್ಯಂತ ಕಾಸ್ಟ್ಲಿ ರತ್ನ ಒರಿಜಿನಲ್ ಬ್ಲೂ ಸಫೈರನ್ನು ನಿಮಗೆಲ್ಲರಿಗೂ ಸಹ ನಾವು ಸಂಕಲ್ಪ ಸೇವಾ ಪ್ರಸಾದವಾಗಿ ಕೊಡ್ತಾ ಇದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಯಾವುದು, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ ನಾನೇ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಹಾಗೂ ಯಮುನಾ ನದಿಯ ತೀರ್ಥದಲ್ಲಿ ರುದ್ರಾಭಿಷೇಕದೊಂದಿಗೆ ಎನರ್ಜೈಸ್ ಆದಂತಹ ಹಾಗೂ ತಿರುನೆಲ್ಲಾರ್ ಕ್ಷೇತ್ರ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪಿತ ದರ್ಭಾರಣ್ಯೇಶ್ವರ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಈಶ್ವರನಿಂದ ನಿಗ್ರಹಿತನಾದಂತಹ ಶನೈಶ್ಚರನ ಒಂದು ಅನುಗ್ರಹ, ಆ ಒಂದು ತಿರುನೆಲ್ಲಾರ್ ಸನ್ನಿಧಾನ, ಅಲ್ಲಿಗೆ ಅದನ್ನು ತೆಗೆದುಕೊಂಡು ಹೋಗಿ ಎನರ್ಜೈಸ್ ಮಾಡಿ ತಗೊಂಡಿದ್ದಲ್ಲ, ಈ ಒಂದು ವಿಶೇಷವಾದಂತಹ ಪ್ರಸಾದವನ್ನು ನಿಮಗೆಲ್ಲರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ನಿಮ್ಮ ಒಟ್ಟಿಗೆ ಇದನ್ನು ಇಟ್ಟುಕೊಂಡ್ರೆ ಸಾಕು.
ಗೊತ್ತಾಯ್ತಲ್ವಾ? ಇನ್ನು ಧಾರಣೆ ಮಾಡೋರು ಅವ್ರಿಗೆ ಬಿಟ್ಟಂಥ ವಿಚಾರ. ಇನ್ನು ಕೆಲವರು ಇದನ್ನು ನೀವು ಧಾರಣೆ ಮಾಡಲೇಬೇಕು ಅಂದರೆ ನೀವು ಬೆಳ್ಳಿಯಲ್ಲಿ ಮತ್ತೆ ಪುನಃ ನೀವು ಮಾಡಿಸ್ಕೊಳ್ಳಿ, ಒರಿಜಿನಲ್ ಸಿಲ್ವರ್ನಲ್ಲಿ ನೀವು ಮಾಡಿಸ್ಕೊಳ್ಬೋದು, ಗೋಲ್ಡಲ್ಲಿ ಬೇಡ, ಸಿಲ್ವರ್ನಲ್ಲಿ ಮಾಡಿಸ್ಕೊಳ್ಳಿ. ಎಲ್ಲರೂ ಗಟ್ಟಿಯಾಗಿ ನೀವು ಮಾಡಿಸ್ಕೊಳ್ಬಹುದು ಬೇಕಾದಂಥವ್ರು. ಇನ್ನುಳಿದವರು ಹಾಗೆ ಅದನ್ನು ಇಟ್ಕೊಳ್ಳಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಸಹ 2.5 ವರ್ಷಗಳ ಕಾಲ ಶನೈಶ್ಚರ ಅನುಗ್ರಹವಾಗಲಿ. ಯಾವುದೇ 2027 ಜೂನ್ 2ನೇ ತಾರೀಕಿನ ತನಕ ಶನೈಶ್ಚರನ ಎಲ್ಲ ಪೀಡೆಗಳು ಪರಿಹಾರವಾಗಿ ಶನೈಶ್ಚರ ಅನುಗ್ರಹವಾಗಲಿ. ನಿಮಗೆ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಸಹ ವಿಡಿಯೋ ರೀಚ್ ಆಗಬೇಕು. ಬಹಳ ಪ್ರಮುಖವಾದ ವಿಡಿಯೋ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ನಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಅಸ್ಯ ಶ್ರೀ ಶನೈಶ್ಚರ ಸ್ತೋತ್ರ ಮಂತ್ರಸ್ಯ ದಶರಥ ಋಷಿಃ ಶನೈಶ್ಚರೋ ದೇವತಾ ತ್ರಿಷ್ಠುಪ್ ಛಂದಃ ಶನೈಶ್ಚರ ಪ್ರೀತ್ಯರ್ಥೇ ಜಪೇ ವಿನಿಯೋಗಃ. ದಶರಥ ಉವಾಚ ಕೋಣೋಂತಕೋ ರೌದ್ರಯಮೋಥ ಬಭ್ರುಃ ಕೃಷ್ಣಃ ಶನಿಃ ಪಿಂಗಲ ಮಂದಸೌರಿಃ ನಿತ್ಯಂ ಸ್ಮೃತೋ ಯೋ ಹರತೆ ಚ ಪೀಡಾಂ ತಸ್ಮೈ ನಮಃ ಶ್ರೀರವಿನಂದನಾಯ. ಸುರಾಸುರಾಃ ಕಿಂ ಪುರುಷೋ ರಗೇಂದ್ರಾಃ ಗಂಧರ್ವ ವಿದ್ಯಾಧರ ಪನ್ನಗಾಶ್ಚ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ನರಾ ನರೇಂದ್ರಃ ಪಶವೋ ಮೃಗೇಂದ್ರಾಃ ವನ್ಯಾಶ್ಚ ಗೆ ಕೀಟಪತಂಗಭೃಂಗಾಃ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ದೇಶಾಶ್ಚ ದುರ್ಗಾಣಿ ವನಾನಿ ಯತ್ರ ಸೇನಾನಿವೇಶಾಃ ಪುರ್ಪತ್ತನಾನಿ ಪೀಡ್ಯಂತಿ ಸರ್ವೇ ವಿಷಮಸ್ಥಿತೇನ ತಸ್ಮೈ ನಮಃ ಶ್ರೀರವಿನಂದನಾಯ. ಕಿಲೈರ್ಯವೈರ್ಮಾಶಗುಡಾನ್ನದಾನೈಃ ಲೋಹೇನ ನೀಲಾಂಬರದಾನತೋ ವಾ ಪ್ರೀಣಾತಿ ಮಂತ್ರೈರ್ನಿಜವಾಸರೆ ಚ ತಸ್ಮೈ ನಮಃ ಶ್ರೀರವಿನಂದನಾಯ. ಪ್ರಯಾಗಕೂಲೆ ಯಮುನಾತಟೆ ಚ ಸರಸ್ವತಿ ಪುಣ್ಯಜಲೆ ಗುಹಾಯಾಂ ಯೋ ಯೋಗಿನಾಂ ಧ್ಯಾನಗತೋಪಿ ಸೂಕ್ಷ್ಮಃ ತಸ್ಮೈ ನಮಃ ಶ್ರೀರವಿನಂದನಾಯ. ಅನ್ಯಪ್ರದೇಶಾತ್ ಸ್ವಗೃಹಂ ಪ್ರವಿಷ್ಟಃ ತದೀಯವಾರೆ ಸ ನರಃ ಸುಖೀ ಸ್ಯಾತ್ ಗೃಹಾತ್ ಗತೋ ಯೋ ನ ಪುನಃ ಪ್ರಯಾತಿ ತಸ್ಮೈ ನಮಃ ಶ್ರೀರವಿನಂದನಾಯ. ಸೃಷ್ಟಾ ಸ್ವಯಂ ಭೂರ್ಭುವನತ್ರಯಸ್ಯ ತ್ರಾತಾ ಹರೀಶೋ ಹರತೆ ಪಿನಾಕಿ ಏಕಸ್ತ್ರಿಧಾರುಗ್ಯಜುಸ್ಸಾಮಮೂರ್ತಿಃ ತಸ್ಮೈ ನಮಃ ಶ್ರೀರವಿನಂದನಾಯ. ಶನ್ಯಷ್ಟಕಂ ಯಃ ಪ್ರಗತಃ ಪ್ರಭಾತೆ ನಿತ್ಯಂ ಸುಪುತ್ರೈ ಪಶುಬಾಂಧವೈಶ್ಚ ಪಠೇತ್ತು ಸೌಖ್ಯಂ ಭುವಿ ಭೋಗಯುಕ್ತಃ ಪ್ರಾಪ್ನೋತಿ ನಿರ್ವಾಣಪದಂ ತದಂತೆ. ಕೋಣಸ್ಥಃ ಪಿಂಗಲೋ ಬಭ್ರುಃ ಕೃಷ್ಣೋ ರೌದ್ರೋಂತಕೋ ಯಮಃ ಸೌರಿಃ ಶನೈಶ್ಚರೋ ಮಂದಃ ಪಿಪ್ಪಲಾದೇನ ಸಂಸ್ತುತಃ. ಏತಾನಿ ದಶ ನಾಮಾನಿ ಪ್ರಾತರುತ್ಥಾಯ ಯಃ ಪಠೇತ್ ಶನೈಶ್ಚರ ಕೃತಾ ಪೀಡಾ ನ ಕದಾಚಿತ್ ಭವಿಷ್ಯತಿ. ಇತಿ ಶ್ರೀ ದಶರಥ ಕೃತ ಶ್ರೀ ಶನೈಶ್ಚರಾಷ್ಟಕಂ ಸಂಪೂರ್ಣಂ. ಓಂ ಶಂ ಶನೈಶ್ಚರಾಯ ನಮಃ.